ಕರ್ನಾಟಕದ ವಾಹನಗಳಿಗೆ ಕೇರಳದಲ್ಲಿ ಬ್ರೇಕ್. ಅಯ್ಯಪ್ಪ ಮಾಲಾಧಾರಿಗಳ ವಾಹನಕ್ಕೆ ತಡೆಯನ್ನ ವ್ಯಕ್ತಪಡಿಸಲಾಗ್ತಾ ಇದೆ. ಇನ್ನು ತಡೆಯುವುದಕ್ಕಾಗಿ ಪ್ರಶ್ನೆಯನ್ನ ಮಾಡಿದಕ್ಕೆ ಯಾತ್ರಾರ್ಥಿಗಳು ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ರಸ್ತೆಯಲ್ಲೇ ಕೂತು ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ. ಭಕ್ತರ ಮೇಲೆ ಲಾಠಿ ಚಾರ್ಜ್ ಅನ್ನ ಕೂಡ ಮಾಡಲಾಗ್ತಾ ಇದೆ. ಈ ಒಂದು ಸಂದರ್ಭದಲ್ಲಿ ಬಸ್ನಲ್ಲಿ ಹೋಗುವಂತೆ ಸೂಚನೆಯನ್ನ ಅವರು ನೀಡಿರ್ತಾರೆ. ಇನ್ನು ಭಕ್ತರು ಆಕ್ರೋಶವನ್ನ ವ್ಯಕ್ತಪಡಿಸುವಂತದ್ದು. ಎರಿಮಲೆಯಲ್ಲಿ ರಸ್ತೆಯಲ್ಲೇ ಕೂತು ಭಕ್ತರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಇನ್ನು ಪ್ರಶ್ನೆ ಮಾಡಿದವರ ಮೇಲೆ ಕೇರಳ ಪೊಲೀಸರು ದರ್ಪ ತೋರಿಸಿ ಮಾಲಾಧಾರಿಗಳ ಮೇಲೆ ಲಾಠಿ ಚಾರ್ಜ್ ಮಾಡಿದ್ದಾರೆ ಅನ್ನುವಂತ ಆರೋಪ ಕೇಳಿ ಬರ್ತಾ ಇದೆ. 45 ಕಿಲೋಮೀಟರ್ ದೂರದಲ್ಲೇ ವಾಹನವನ್ನ ತಡೆದಿದ್ದಾರೆ ಅಂತ ಆಕ್ರೋಶವನ್ನ ಹೊರಹಾಕಿರುವಂತದ್ದು. ಇನ್ನು ಕೇರಳ ಪೊಲೀಸರ ನಡೆಗೆ ಕರ್ನಾಟಕದ ಭಕ್ತರು ಆಕ್ರೋಶವನ್ನ ವ್ಯಕ್ತಪಡಿಸಿರುವಂತದ್ದು. ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳಿಗೆ ಇಲ್ಲಿ ಬೆಲೆನೇ ಇಲ್ವಾ ಹಾಗಿದ್ರೆ ಅನ್ನುವಂಥದ್ದು. ಕರ್ನಾಟಕದ ವಾಹನಗಳು ಅಂತ ಕೇರಳದಲ್ಲಿ ಅವ್ರಿಗೆ ಹೋಗೋಕೆ ಬಿಡ್ತಾ ಇಲ್ಲ. ಮಲೆಗೆ ಬಂದಿದ್ದೇವೆ. ನಮಗೆ ಕೇರಳ ಸರ್ಕಾರ ಕರ್ನಾಟಕದ ಗಾಡಿಗಳಿಗೆ ಅನ್ಯಾಯ ಆಗ್ತಾ ಇದೆ. ಇದನ್ನ ನಮ್ಮ ಕರ್ನಾಟಕದ ಸಿಎಂ ಅವರು ದಯವಿಟ್ಟು ಇದನ್ನು ಗಮನಿಸಿ ನಮಗೆ ನ್ಯಾಯ ಕೊಡಬೇಕಾಗಿ ಕರ್ನಾಟಕದ ಎಲ್ಲ ಸ್ವಾಮಿಗಳ ಪರವಾಗಿ ಕೇಳ್ತಾ ಇದ್ದೇನೆ. ಇದು ದಯವಿಟ್ಟು ನಮಗೆ ಅನ್ಯಾಯ ಆಗ್ತಾ ಇದೆ. ಸುಮಾರು 10 ಗಂಟೆಯಿಂದ ನಮ್ಮ ಗಾಡಿಗಳನ್ನು ಜಾಮ್ ಮಾಡಿದ್ದಾರೆ. ಅದು ಕರ್ನಾಟಕದ ಗಾಡಿಗಳನ್ನು ಮಾತ್ರ ಜಾಮ್ ಮಾಡಿದ್ದಾರೆ. ದಯವಿಟ್ಟು ಇದ್ರ ಬಗ್ಗೆ ನಮ್ಮ ಕರ್ನಾಟಕದ ಸಿಎಂ ಅವರು ಗಮನಿಸಿ ನಮ್ಮ ಈ ಸ್ವಾಮಿ ಯಾತ್ರೆಗೆ ಕೇರಳ ಸರ್ಕಾರಕ್ಕೆ ದಯವಿಟ್ಟು ತಿಳಿಸಿ ನಮ್ಮ ಯಾತ್ರೆಗೆ ಸುಖಕರವಾಗಿ ಆಗಬೇಕಂತ ನಮ್ಮ ಸಿದ್ದರಾಮಯ್ಯನವರಿಗೆ ಮತ್ತೊಮ್ಮೆ ಕೇಳ್ಕೊಳ್ತಿದ್ದೇವೆ. ಸುಮಾರು ಲಕ್ಷಾಂತರ ಜನ ಕರ್ನಾಟಕದವರು ಎರಿಮನೆಯಲ್ಲಿ ಜಾಮ್ ಆಗಿದ್ದಾರೆ. ತುಂಬಾ ಗಾಡಿಗಳನ್ನ ಪೂರ್ತಿ ಇಲ್ಲಿ ನಿಲ್ಸ್ಕೊಂಡಿದ್ದೀವಿ. ಇದರ ಮೇನ್ ಕಾರಣಕರ್ತರು ನಾವು ಆಗಿ ಎಲ್ಲಾ ಸ್ವಾಮಿಗಳು ನಮಗೆ ಸಪೋರ್ಟ್ ಮಾಡ್ತಿದ್ದಾರೆ. ದಯವಿಟ್ಟು ಇದ್ರ ಬಗ್ಗೆ ನೀವು ಗಮನ ಹರಿಸಿ ನಮ್ಮ ಕಷ್ಟವನ್ನ ಕರ್ನಾಟಕದ ಸಿಎಂ ಮತ್ತು DCMಗಳು ಎಲ್ಲ ಮಿನಿಸ್ಟರ್ಗಳು ಗಮನ ಹರಿಸಿ ನಮಗೆ ದಯವಿಟ್ಟು ನ್ಯಾಯ ಒದಗಿಸಿಕೊಡ್ಬೇಕಂತೇಳಿ ನಾವು ಸ್ವಾಮಿಗಳ ಪರವಾಗಿ ಈ ಕರ್ನಾಟಕದಿಂದ ಕೇರಳಕ್ಕೆ ಬಂದು ಇಲ್ಲಿ ಸರ್ಕಾರದವರಿಗೆ ಎಲ್ಲ ರಾಜ್ಯದವರಿಗೂ ಆಂಧ್ರ ಪ್ರದೇಶ ಆಗಲಿ ಕರ್ನಾಟಕ ಆಗಲಿ ತಮಿಳುನಾಡು ಆಗಲಿ 2 ದಿವಸ ಜಾಮ್ ಮಾಡ್ತಿದ್ದಾರೆ. ಸ್ವಾಮಿಗಳು ಏನ್ ಮಾಡ್ಬೇಕು ವಿಚಾರ ಮಾಡ್ರಿ. ದಯವಿಟ್ಟು ಎಲ್ಲರಿಗೂ ತೊಂದರೆ ಆಗ್ತಿದೆ. ಎಲ್ಲಾ ರಾಜ್ಯದವರು ಖಂಡನೆ ಮಾಡಬೇಕು. ಅದರಲ್ಲೂ ನಮ್ಮ ಕರ್ನಾಟಕದವರಿಗಾಗಿ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಎಲ್ಲಾ ಸಚಿವರುಗಳು ಮಾತಾಡಬೇಕು ಇದ್ರ ಬಗ್ಗೆ. ದಯವಿಟ್ಟು ಸರ್ಕಾರದವರಿಗೆ ಎಲ್ಲ ರಾಜ್ಯದವರಿಗೂ ಆಂಧ್ರ ಪ್ರದೇಶ ಆಗಲಿ ಕರ್ನಾಟಕ ಆಗಲಿ ತಮಿಳುನಾಡು ಆಗಲಿ 2 ದಿವಸ ಜಾಮ್ ಮಾಡ್ತಿದ್ದಾರೆ. ಸ್ವಾಮಿಗಳು ಏನ್ ಮಾಡ್ಬೇಕು ವಿಚಾರ ಮಾಡ್ರಿ. ದಯವಿಟ್ಟು ಎಲ್ಲರಿಗೂ ತೊಂದರೆ ಆಗ್ತಿದೆ. ಎಲ್ಲಾ ರಾಜ್ಯದವರು ಖಂಡನೆ ಮಾಡಬೇಕು. ಅದರಲ್ಲೂ ನಮ್ಮ ಕರ್ನಾಟಕದವರಿಗಾಗಿ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಎಲ್ಲಾ ಸಚಿವರುಗಳು ಮಾತಾಡಬೇಕು ಇದ್ರ ಬಗ್ಗೆ. ದಯವಿಟ್ಟು ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳು ಈ ರೀತಿಯಾಗಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಕರ್ನಾಟಕದ ಜನತೆ ಅಥವಾ ಕರ್ನಾಟಕದ ವಾಹನವನ್ನ ತಡೆದಿದ್ದಕ್ಕಾಗಿ.